ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ನಿಂದ ಸಿಂಪಲ್ ಆದ ರೆಸಿಪಿ. ಒಮ್ಮೆ ಈ ಚಿಕನ್ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ಇದರ ರುಚಿ ಮರೆಯಲ್ಲ. ಅಷ್ಟೊಂದು ಚೆನ್ನಾಗಾಗುತ್ತೆ ಹಾಗೂ ಅಷ್ಟು ಈಸಿ ಕೂಡ. ಇಲ್ಲಿ ನಾನು 1.5 kg ಚಿಕನ್ ತಗೊಂಡು ಅದಕ್ಕೆ ಇವಾಗ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ. ಗ್ಯಾಸನ್ನು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ನೀವು ಬೇಯಿಸಬೇಕು. ಲೋ ಫ್ಲೇಮಲ್ಲಿ ಇಡಬೇಡಿ, ಇದರಿಂದ ಏನಾಗುತ್ತೆ, ನೀರಿನಲ್ಲಿರುವ ನೀರಿನ ಅಂಶ ಜಾಸ್ತಿ ಬಿಡುತ್ತೆ. ಇವಾಗ ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸೋಣ. 1/4 ಇದು ಬೆಂದರೆ ಸಾಕು. ಅಷ್ಟು ತನಕ ಬೇರೆ ಏನೆಲ್ಲ ಮಸಾಲ ಬೇಕು ಅದನ್ನು ರೆಡಿ ಮಾಡಿಕೊಳ್ಳೋಣ. ಇಲ್ಲಿ ನಾನು 2 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಹಾಗೂ ಇದಕ್ಕೆ 1 ಚಮಚದಷ್ಟು ಧನಿಯಾ ಪೌಡರ್ ಅಂದರೆ ಕೊತ್ತಂಬರಿ ಪೌಡರನ್ನು ಹಾಕ್ತಾ ಇದ್ದೀನಿ. 1/4 ಸ್ಪೂನಷ್ಟು ಜೀರಾ ಪೌಡ್ರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೂ 1/4 ಸ್ಪೂನಷ್ಟು ಗರಂ ಮಸಾಲವನ್ನು ಕೂಡ ಹಾಕ್ತಾ ಇದ್ದೀನಿ. ಇವೆಲ್ಲವೂ ನಾನು ಮನೆಯಲ್ಲೇ ಮಾಡಿದ್ದಾದ್ರಿಂದ ಇದನ್ನು ನಾನು ಪೌಡರ್ ರೀತಿ ಹಾಕ್ತಾ ಇದ್ದೀನಿ. ಹಾಗೂ ಇಲ್ಲಿ ನಾನು ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡಿದ್ದೀನಿ. ಹೊರಗಡೆ ಮಸಾಲ ಮಾಡೋದಕ್ಕಿಂತ ಮನೆಯದ್ದೇ ತುಂಬ ಸೂಪರ್ ಆಗುತ್ತೆ. ಇಲ್ದಿದ್ರೆ ನೀವು ಇಡೀ ಇಡೀ ಮಸಾಲ ಕೂಡ ಯೂಸ್ ಮಾಡ್ಬೋದು. ಅಂದರೆ ಕೊತ್ತಂಬರಿ ಕಾಳು, ಜೀರಿಗೆ ಅದನ್ನು ಹಾಕಿ ಕೂಡ ಈ ಮಸಾಲವನ್ನು ನೀವು ರೆಡಿ ಮಾಡ್ಬೋದು. ಇವಾಗ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಇಷ್ಟೊತ್ತಿಗೆ ಚಿಕನ್ 1/4 ಬೆಂದಿದೆ ನೋಡಿ. ಇವಾಗ ಇದನ್ನು ಸಪ್ರೇಟಾಗಿ ತೆಗೆಯೋಣ. ಅದೇ ಕಡಾಯಿ ಅಥವಾ ಬೇರೆ ಕಡಾಯಿಯಲ್ಲಿ ಕೂಡ ಆಗ್ಬೋದು. ನೀವು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನಿಲ್ಲಿ 3 ದೊಡ್ಡ ನೀರುಳ್ಳಿಯನ್ನು ಸ್ಲೈಸ್ ರೀತಿ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇವಾಗ ಇದರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುವವರೆಗೂ ನಾವಿದನ್ನು ಫ್ರೈ ಮಾಡಬೇಕು. ಇವಾಗ ಇಲ್ಲಿ ನೀರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದ್ದೆ. ನಾವು ರೆಡಿ ಮಾಡಿ ಇಟ್ಟ ಮಸಾಲ ಉಂಟು ನೋಡಿ, ಪೌಡರ್, ಅದನ್ನು ಇದಕ್ಕೆ ಹಾಕೋಣ. ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈ ಮಸಾಲ ಫ್ರೈ ಆಗಲಿ. ಓಕೆ, ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಸೇರಿಸ್ತಾ ಇದ್ದೇನೆ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಇವಾಗ ನೀವು ನೋಡ್ಬೋದು ಆಯಿಲ್ ಚೆನ್ನಾಗಿ ಬಂದಿದೆ ನೋಡಿ, ಈ ರೀತಿ ಬರಬೇಕು ಹಾಗೂ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಸೂಪ್ ಇತ್ತು ನೋಡಿ, ಚಿಕನಿಂದ ಬಿಟ್ಟ ನೀರು, ಅದನ್ನು ಇದಕ್ಕೆ ಸ್ವಲ್ಪನೇ ಹಾಕಿ ಚೆನ್ನಾಗಿ ಡ್ರೈ ಮಾಡಿ. ಯಾಕೆಂದರೆ ಇಲ್ಲಿ ನಾವು ಜಾಸ್ತಿ ನೀರನ್ನು ಆ್ಯಡ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಡ್ರೈ ರೀತಿ ಮಾಡಲಿಕ್ಕಿದನ್ನು. ಹಾಗಾಗಿ ನೀರು ಹಾಕಿದರೆ ಸ್ವಲ್ಪ ನೀರಾಗುತ್ತೆ, ಚೆನ್ನಾಗಾಗಲ್ಲ ನೋಡಿ. 2 ಸಲ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡಿ ಇದನ್ನು ಕಂಪ್ಲೀಟಾಗಿ ಡ್ರೈ ಮಾಡಿದ್ದೀನಿ ಹಾಗೂ ಮತ್ತೆ ಚಿಕನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಚಿಕನಲ್ಲಿ ಜಾಸ್ತಿ ನೀರಿನ ಅಂಶ ಇಲ್ಲ, ನೀವು ನೋಡ್ಬೋದು. ಇವಾಗ ಇದಕ್ಕೆ ಕರಿಬೇವು ಸೊಪ್ಪನ್ನು ಕೂಡ ನಾವು ಹಾಕೋಣ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಅದರೊಂದಿಗೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಲಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. 1.5 ಲಿಂಬೆ, ದೊಡ್ಡ ಲಿಂಬೆ 1.5 ಅದರದ್ದು ರಸ ತೆಗೆದು ನಾನು ಇದಕ್ಕೆ ಹಾಕಿದ್ದೀನಿ. ಆಮೇಲೆ ಅಂದರೆ ಸ್ವಲ್ಪ ಹುಳಿಯೆಲ್ಲ ಕಮ್ಮಿ ಇದ್ದರೆ ಸೇರಿಸ್ಬೋದು ನೋಡಿಕೊಂಡು. ಚೆನ್ನಾಗಿ ಡ್ರೈ ಆಗೋವರೆಗೂ ಇದನ್ನು ಇವಾಗ ನಾವು ಇದೇ ರೀತಿ ಫ್ರೈ ಮಾಡ್ತಾ ಹೋಗಬೇಕು. ಗ್ಯಾಸ್ ಹೈ ಫ್ಲೇಮಲ್ಲೇ ಇರಬೇಕು, ಕಂಪ್ಲೀಟಾಗಿ ಇದು ಡ್ರೈ ಆಗಬೇಕು. ಇವಾಗ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಇದು ಡ್ರೈ ಆಗಿದೆ ಅಂತ ಹೇಳಿ. ಇದೇ ರೀತಿ ಆಗಬೇಕು. ಆದರೆ ಇನ್ನೂ ಕೂಡ ಇದು ಸ್ವಲ್ಪ ಹೊತ್ತು ಆಗಲಿಕ್ಕುಂಟು, ಹಾಗಾಗಿ ನಾನು ಇದನ್ನು ಸ್ವಲ್ಪ ಮುಚ್ಚಿ ಇಡ್ತೀನಿ. ಗ್ಯಾಸ್ ಇಲ್ಲಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಉಂಟು. ಓಕೆ, ಚೆನ್ನಾಗಿ ಆಯಿಲೆಲ್ಲ ಮೇಲೆ ಬಂದಿದೆ, ಕಂಪ್ಲೀಟಾಗಿ ಮಸಾಲ ಡ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ನಾನು ಸೇರಿಸಿದ್ದೀನಿ. ಇವಾಗ ನೀವು ನೋಡ್ಬೋದು ಯಾವ ರೀತಿ ಇದು ಬಂದಿದೆ ಅಂತೇಳಿ. ಕೊತ್ತಂಬರಿ ಸೊಪ್ಪನ್ನು ಹಾಕೋಣ, ಗ್ಯಾಸನ್ನು ಆಫ್ ಮಾಡೋಣ. ಸೂಪರ್ ಅಂದರೆ ಸೂಪರ್ ಆಗುತ್ತೆ. ಜಸ್ಟ್ ನೀವು ಟ್ರೈ ಮಾಡಿ, ತುಂಬ ಸಿಂಪಲ್ಲಾದ ರೆಸಿಪಿ ಇದು ಹಾಗೂ ಚೆನ್ನಾಗಾಗುತ್ತೆ. ಯಾವ ಟೈಮಲ್ಲಿ ಕೂಡ ಯಾವುದೇ ಫಂಕ್ಷನ್ ಇರಲಿ, ಗೆಸ್ಟ್ ಬರಲಿ ಅಥವಾ ನಿಮಗೆ ಅರ್ಜೆಂಟಾಗಿ ಮಾಡಲಿಕ್ಕಿದ್ರೆ ಇದನ್ನೇ ನೀವು ಟ್ರೈ ಮಾಡಿ ನೋಡಿ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಸ್ವಲ್ಪ ಆದರೂ ಈಸಿ ಉಂಟು. ಇಷ್ಟ ಆಯಿತು ಅಂತಾದರೆ ಒಂದು ಲೈಕ್ ಕೊಡಿ, ಟ್ರೈ ಮಾಡಿ, ಆದಮೇಲೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತು ಅಂತ ಹೇಳಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಈವಾಗಲೇ ಮಾಡಿ.